ಹಲೋ, ಯಾರು? SP ಅವರಾ? ನಮಸ್ಕಾರ ಸರ್, ನಾನು ರಾಜ ಮಾತಾಡ್ತಾ ಇದ್ದೀನಿ. ಹಾಂ, ನಿಮ್ಮ ಮನೆಯಿಂದನೇ. ನಿಮ್ಮನ್ನು ಹೊರಗಡೆ ಕಳಿಸಿ ನಿಮ್ಮಿದ್ರಲ್ಲಿರೋ ನಮ್ಮ ತಂಗಿನ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೀವು ಉದ್ಯೋಗ ರೀತ್ಯ ನ್ಯಾಯಕ್ಕೋಸ್ಕರ ಕೆಲಸ ಮಾಡಬೇಕಾಗಿರೋ ಪೊಲೀಸ್ ಆಫೀಸರ್. ಆದರೆ ನೀವು ನಿಜವಾಗ್ಲೂ ನ್ಯಾಯನ ರಕ್ಷಣೆ ಮಾಡ್ತಾ ಇದ್ದೀರಾ? ಇಲ್ಲ ಸರ್, ಹತ್ಯೆ ಮಾಡಿದ್ದು ನಿಮ್ಮ ಅಳಿಯನ್ನು ಉಳಿಸಿದ್ದೀರಾ, ನಿಮ್ಮ ಮಗಳ ಜೀವನನೂ ಉದ್ಧಾರ ಮಾಡಿದ್ದೀರಾ. ಅದಕ್ಕೋಸ್ಕರ ಒಬ್ಬ ಅಮಾಯಕ ಮನುಷ್ಯನ ಜೈಲಿಗೆ ಕಳಿಸಿದಿರಾ? ಇದು ನ್ಯಾಯ ಅಂತಿದ್ರಾ? ಧರ್ಮ ಅಂತೀರಾ? ಹೇಳಿ ಸರ್. ಒಂದ್ಸರಿ ನೀವು ಹಾಕೊಂಡಿರೋ ಕಾಕಿ ಬಟ್ಟೆಯನ್ನು ನೋಡಿ ಆಲೋಚನೆ ಮಾಡಿ ಸರ್. ಇದೇನಾ ನೀವೆಲ್ಲ ಒಳಗಿದ್ದೀರಿ? ನಿಮ್ಮಣ್ಣ ಒಳಗಿಕ್ಕಿ ಎಲ್ಲ ಲೇಡೀಸ್ ಎಲ್ಲ ಓಡೋಗ್ಯಾರ ಏನು? ನಮ್ಮ ಅಮ್ಮನವ್ರನ್ನ ಜೈಲಿಗೆ ಇಕ್ಕಿ ನಾವು ಒಳಗೆ ಡ್ಯೂಟಿ ಮಾಡಿದಾಗ ಹೋಗ್ತಿಲ್ಲ ಸರ್. ಅದಕ್ಕೆ ಅವ್ರನ್ನ ಒಡಗಿ ಬಿಟ್ಟು ನಾವು ಒಳಗೆ ಬಂದಿದ್ದೀವಿ ಸರ್. ಹಿಂಗೆ ನಮ್ಮ ಅಮ್ಮನ ಋಣ ತೀರ್ಸ್ಕೊಂತಿದ್ದೀವಿ ಸರ್. ನಿಜಂಗ ನೀವು ಮಕ್ಕಳ ಪ್ರೇಮ ನೋಡ್ತಾ ಇದ್ರಿ, ನನ್ನ ಹೃದಯ ನೀರಾಗ್ತೈತಪ್ಪ. ಆಯ್ತು SP ಅವ್ರದ್ದು ನಾನು ಏನೋ ಒಂದು ಹೇಳ್ತೀನಿ. ಅಂದಂಗೆ ಆ ಹೆಂಗಸರ್ಲಿಂದ ಹಿಂದೆ ಇಬ್ಬರು ರೌಡಿ ಮಕ್ಕಳು ಇರ್ಬೇಕು. ಅವರೆಲ್ಲಿ? ಅವರು ಹರಿಕತೆಗೆ ಪಕ್ಕಿಗೆ ಇರ್ತಾರಲ್ಲಪ್ಪ, ಅವ್ರನ್ನ ಬಿಲ್ಲಿಕ್ರಿ ಈ ಮುದೇರು ಹೋಗಿಲ್ಲ ಅಂತ ಕೇಳ್ಯಾರ ಸರ್. ಅದಕ್ಕೆ ಅವ್ರಲಿಂದ ಇವ್ರನ್ನ ಬಿಟ್ಟಿದ್ದೀವಿ. ಆಯ್ತು, ನೀವು ಹೊರಗೆ ಬರ್ರಿ. ನಿಂದ್ರು ಕೈ ಕೆಲಾಗನು. ನೀನು ಕೂಡ ಇದ್ದೆ ಇವ್ರಿಂದೆ ಒಳಗೆ. ನಾನು ಒಂದು ದಾರುಣವಾದ ತ್ಯಾಗ ಮಾಡಿದ್ದೀನಿ ಸರ್. ನೀನಾ? ಅವ್ರಿಗಂದ್ರೆ ಅಮ್ಮನವ್ರು ಬತ್ತಿಗೆ ದರ ಗಟ್ಟಿ ತ್ಯಾಗ ಮಾಡ್ಯಾರ ಅಂದ್ರೆ ನಂಬ್ತೀನಿ. ನಿಂಗೆ ಯಾರಿದೆ ಅಂತ ನೀನೇನು ಮಾಡಿದ್ದಿ? ನೀನು ಲಂಚಾಲ್ ತಕೊಂತಿದ್ದಂತ ಗೊತ್ತಾಗಿ ನಿಮ್ಮ ಅಮ್ಮನ ಯಾವಾರಿಗೂ ಸತ್ತೋಗ್ಯಾಲಲ್ಲ. ಅಲ್ಲ ಸರ್, ಕೃಷ್ಣಲ್ಲಿ ಹಾಕ್ಕೊಂಡು ಸರ್. ಆಯ್ತು, ಅಲ್ಲಿ ಏನೋ ಒಂದು ನೀನು ಮಾಡಿದ್ದ ತ್ಯಾಗವೇನೋ ಕೇಳು. ತುಳಸಮ್ಮನ ನಮ್ಮ ಮನೆಗೆ ರೆಂಟೆ ಇದಲ್ಲ ಸರ್, ಅವ್ರನ್ನ ಅರೆಸ್ಟ್ ಮಾಡಿದ್ದೀವಲ್ಲ ಸರ್. ನಾನು ಒಳಗಿದ್ದಿ, ಅವ್ರನ್ನ ಬಿಟ್ಟು ಮಹಿಳಾ ಲೋಕನ ಗೌರವ ಮಾಡಿದ್ದೆ. ಹಂಗೆ ಗೌರವ ಮಾಡಿ ಅವ್ರನ್ನ ಎಷ್ಟು ಗಿಲ್ಲಿದ್ದಿ? ಇಲ್ಲ ಸರ್, ತಂಗಿ ಥರ ನೋಡಿ ಅವ್ಳನ್ನ ನೋಡಕ್ಕೆ ಅವ್ಳಿಗೆ ಎಷ್ಟು ಗಿಲ್ಲಿದ್ದೆ ಕೇಳು. ಕಮಾನ್ ಟೆಲ್ ಮೀ. ಒಂದು ತಿಂಗಳ ರೆಂಟ್ ಎಕ್ಸ್ಟ್ರಾ ಅದು ಹಂಗೆ ಹೇಳು. ಉರಿ ಕಂಬ ಎಕ್ಕೋನ್ಗೆ ಕೂಡ ಅಷ್ಟು ಗಿಲ್ಲು ಬೇಕಂತ ನೋಡೋನು ನೀನು. ನಿನ್ನ ತ್ಯಾಗನ ಈ ದೇಶ ಭರಿಂಚೆಗಾಗಂಗಿಲ್ಲ. ನೀನು ಒಳಗೆ ಹೋಗು. ಗೋದೆ ಒಳಗೆ ಕುದೆ ಆಗ್ತೈತೆ ಸರ್, ಎಲ್ಲ ನೆಂದೋಗೆ ಸರ್. ಬರೀನೆಲ್ಲ ನಿನ್ಕೋಸ್ಕರ AC ಇಕ್ಕಿಸ್ತೀನಿ, ಒಳಗೆ ಹೋಗು. ಏನು ಬೇಕೇನು? ನಿಮ್ಮ ಹೋಟೆಲಲ್ಲಿ ಬಿಸಿ ಏನಿದಾವೆ, ತಣ್ಣಗೇನಿದಾವೆ? ಬಿಸಿಗೆ ತಣ್ಣಗೇನಿದಾವೆ? ಅರ್ಜೆಂಟ್ಗೆ ಹೇಳು. ನಿಮ್ಮ ಹತ್ರ ಕಾಸಿದಾವ? ಊರಿಗಿದ್ದರೆ ಎಲ್ಲರಿಗೆ ಥರ ನಿಂಗೆ ಕೂಡ ತಿಕ್ಕೆಂತಿರ ಕಾಣ್ತಾ ಇದ್ದೀನಿ. ಗುಂಡು ಹೊಡ್ಕೊಡ್ತೀನಿ ನನ್ನ ಮಗನೇ, ಕುಸ್ತಾ ಬಹಾರ ಆಗೋಗ್ತಿ. ನೋಡಿದ್ದೆ ಅಸಲು ಸಿಸಲಾಗಿದ್ದ ರಿಸರ್ವ್ ಬ್ಯಾಂಕ್ ಕಾಫಿಯ 100 ರೂಪಾಯಿ ನೋಟು ನೋಡಿದ್ಯಾ? ಹಿಂದೆ ದಿನ ಯಾರೋ ರೂಪಾಯಿ ನೋಟ್ಲಿಂದ ಕಾಫಿ ಬೆಚ್ಚಗೆ ಮಾಡ್ಕೊಂಡು ಕುಡ್ಯಾರಂತ. ಆಗ್ಮ್ಯಾಗೆ ನಾನೇ 100 ರೂಪಾಯಿ ನೋಟ್ಲಿಂದ ಬೀಡಿ ಹತ್ತಿದ್ದೆ ಮಗಾನು. ಗುಡ್ ಮಾರ್ನಿಂಗ್ ಇತ್ತು ನನ್ನ ಮಗನೇ. ಅಣ್ಣ, ಅವರು ಯಾರಮ್ಮ ಅವನು? ನಿನಗೆ ಗೊತ್ತಾ? ಅವ್ನ SP ಗಾನಿ ಮೇನಲ್ಲೂ ವೇಸ್ಟಿಗಾನನ್ನ. ಅವನನ್ನ ನೋಡಿ SP ಭಯಬಿಡೋನು. ಅವನ ದಬಾಯಿಂಚಿ ಅವ್ರతో ಕೆಲಸ ಮಾಡ್ಕೊಂಡು ನಾನು ನೋಡ್ತಿ. ಬ್ಲ್ಯಾಕ್ ಮೇಲ್ ಮಾಡಬೇಡ. 1 ನಿಮಿಷ ನಿಂದ್ರು SP ಮಾತಾಡ್ತಾನೆ. ಈ ಪ್ರಪಂಚದಲ್ಲಿ ನಂಗೆ ಬಂದಿದ್ದ ವಿದ್ಯೆ ಅದೊಂದೇ, ಅದು ಕೂಡ ಬರಬೇಡ ಅಂತ ನಿಂದು ಮರ್ಯಾದಲ್ಲಿಂತ ಮಾತಾಡು. For more updates, like, comment, subscribe to our channel. Hey darlings, గంటని click చేయడం మర్చిపోకండి.